ಸರ್ ನಾಳೆ ಲೋಕಸಭಾ ಮತ ಎಣಿಕೆ ಇದೆ, ವಿಶ್ವಾಸ ಯಾವ ರೀತಿ ಇದೆ ಸರ್? ಎಕ್ಸಿಟ್ ಪೋಲ್ಗಳು ನೋಡಿದ್ಮೇಲೆ ಏನನ್ಸುತ್ತೆ? ಈಗಾಗಲೇ ಸಮೀಕ್ಷೆಗಳಲ್ಲಿ ಒಂದು ಸ್ಪಷ್ಟ ಸಂದೇಶ ನಮಗೆ ಅರ್ಥ ಆಗ್ತಾ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ NDA ಮೈತ್ರಿಕೂಟದ ಪಕ್ಷಗಳು ಏನು ಹೊಂದಾಣಿಕೆಯಲ್ಲಿ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು, NDA ವಿಶೇಷವಾಗಿ ಏನು 400ಕ್ಕೂ ಹೆಚ್ಚು ಸ್ಥಾನವನ್ನು ಗಳಿಸ್ತಕ್ಕಂಥ ಒಂದು ನಿರೀಕ್ಷೆ ಇತ್ತು ಚುನಾವಣೆ ಸಂದರ್ಭದಲ್ಲಿ. ಅದೇ ರೀತಿ ಪ್ರತಿ ಸಮೀಕ್ಷೆಗಳಲ್ಲೂ ನಾವು ಗಮನಿಸಿದಂಗೆ 360, 370, 380 ಅಂತ ಸಮೀಕ್ಷೆಗಳಲ್ಲಿ ಈಗಾಗಲೇ ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಒಂದು ಗೆಲುವಿನ ಒಂದು ಸಂದೇಶ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತೊಮ್ಮೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು CN ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಒಂದು ನಿರೀಕ್ಷೆ ಎಲ್ಲರಲ್ಲೂ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ. ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಜೊತೆಯಲ್ಲಿ ಕೂಡಿ ಮೊದಲನೇ ಬಾರಿ ಏನು ಹೋರಾಟವನ್ನು ಮಾಡಿದ್ದೇವೆ, ಖಂಡಿತವಾಗ್ಲೂ ಒಂದು ಒಳ್ಳೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನಮಸ್ತೆ. ನಂಬಿಕೆ ಇಲ್ಲ, ಉಲ್ಟಾ ಆಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 136 ಸ್ಥಾನ ಹೇಗಿದ್ದು ಈಗಲೂ ಹೆಚ್ಚು ಡಬಲ್ ಡಿಜಿಟಲ್ ಗೆಲ್ತೀವಿ ಅಂತ ಹೇಳ್ತೀವಿ. ಈಗ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇಂಡಿಯಾ ಟುಡೇ ಆಕ್ಸಿಸ್ ಅಂತಕ್ಕಂಥದ್ದು ಒಂದು ಸಮೀಕ್ಷೆ ಏನು ಮಾಡಿದ್ರು ಕಳೆದ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 120ರಿಂದ 136 ಸ್ಥಾನ ಕೊಟ್ಟಿದ್ರು. ಆಗ ಹಂಗಾದ್ರೆ ಸಮೀಕ್ಷೆ ಕರೆಕ್ಟ್ ಆಗಿತ್ತಂತ? ಈಗ ತಪ್ಪಾಗೋಯ್ತಾ? ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ನಾಯಕರಲ್ಲಿ ಒಂದು ಹತಾಶ ಮನೋಭಾವ, ಸೋಲ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಇನ್ನೇನು 24 ಗಂಟೆ ಅಷ್ಟೇ, ಇನ್ನೇನು ಹೆಚ್ಚೇನು ಕಾಯ್ತಕ್ಕಂಥದ್ದೇನಿಲ್ಲ. 24 ಗಂಟೆಯಲ್ಲಿ ಫಲಿತಾಂಶ ಹೊರಗೆ ಬರುತ್ತೆ. ಖಂಡಿತವಾಗ್ಲೂ ಜನ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ.